ಹೀಗೆ ನಿಧಾನವಾಗಿ ಔಟ್ಲೈನ್ ಹಾಕಿಕೊಂಡ ನಂತರ ಫಿಲ್ಲಿಂಗ್ ಮಾಡಲಾಗುತ್ತೆ. ಫಿಲ್ಲಿಂಗ್ ಆಗಿ ನೀವು ನಿಮ್ಗಿಷ್ಟದ ಬಣ್ಣ ಆಯ್ಕೆ ಮಾಡಿಕೊಳ್ಳಬಹುದು. ಸದ್ಯದ ಟ್ರೆಂಡ್ನಲ್ಲಿ ನೀಲಿ, ಕೆಂಪು, ಹಸಿರು, ಬಿಳಿ ಹಾಗೂ ಕಪ್ಪು ಬಣ್ಣಗಳು ಚಾಲ್ತಿಯಲ್ಲಿದೆ. ಟ್ಯಾಟೂ ಫಿಲ್ಲಿಂಗ್ ನಿಮ್ಮ ಆಯ್ಕೆ. ನಿಮಗೆ ಬೇಡವೆಂದಲ್ಲಿ ಬರಿಯ ಕಪ್ಪು ಬಣ್ಣದ ಥಿಕ್ ಲೈನ್ಡ್ ಟ್ಯಾಟೂ ಕೂಡ ಈಗಿನ ಟ್ರೆಂಡ್. ಪ್ರಾಣಿಗಳು, ರಂಗೋಲಿ ಚಿತ್ತಾರಗಳು, ಹೂ ಹಣ್ಣು ಬಳ್ಳಿಗಳು, ಹೆಸರುಗಳು ಹೀಗೆ ಟ್ಯಾಟೂನಲ್ಲಿ ಅರಳದ ಚಿತ್ತಾರಗಳಿಲ್ಲ. ಹೆಣ್ಣು ಮಕ್ಕಳು ಚಿಟ್ಟೆ, ಹೂಬಳ್ಳಿ ಹಾಗೂ ಹೆಸರುಗಳಿಗೆ ಕೈಯೊಡ್ಡಿದರೆ, ಇನ್ನು ಹುಡುಗರು ಬಿಲ್ಲು ಬಾಣ, ಹುಲಿ ಚಿರತೆ, ಹಾವು ಹಲ್ಲಿ ಹಕ್ಕಿಗಳನ್ನ ಮೈ ಮೇಲೆ ಬಿಡಿಸಿಕೊಳ್ತಾರೆ. 5-6 ಇಂಚು ಉದ್ದವಿರುವ ಟ್ಯಾಟೂ ಹಾಕಲು ಸುಮಾರು 2 ರಿಂದ 3 ಗಂಟೆಯ ಸಮಯ ತೆಗೆದುಕೊಳ್ಳಬಹುದು. ಇನ್ನು ಟ್ಯಾಟೂ ದುಬಾರಿ ಕೂಡ ಹೌದು. 1 ಸೆಂಟಿಮೀಟರ್ನಷ್ಟು ಉದ್ದ ಅಗಲ ಅಳತೆಯ ಟ್ಯಾಟೂಗೆ 600 ರೂಪಾಯಿ ಮಾರ್ಕೆಟ್ ದರವಿದೆ. ಹಾಗಾಗಿ ನೀವು ಅಳತೆ ನೋಡಿ ಟ್ಯಾಟೂ ಡಿಸೈನ್ ಮಾಡಿಕೊಂಡ್ರೆ ಒಳ್ಳೆಯದು. ಟ್ಯಾಟೂ ಹಾಕಿಸಿಕೊಂಡ ಮೇಲೆ ಅದಕ್ಕೆ ಒಂದಷ್ಟು ಮೇಂಟೆನೆನ್ಸ್ ಕೂಡ ಇದೆ. ಟ್ಯಾಟೂ ಹಾಕಿಸಿಕೊಂಡ ಕಡೆ ಸ್ವಲ್ಪ ಊತ ಬರಬಹುದು. ಅದು 1-2 ದಿನಗಳಲ್ಲಿ ಕಡಿಮೆಯಾಗುತ್ತದೆ. ಇನ್ನು ಟ್ಯಾಟೂವನ್ನು ನೀವು ಬಿಸಿಲು, ಧೂಳು ಹಾಗೂ ನೀರಿನಿಂದ ಕಾಪಾಡಿಕೊಳ್ಳಬೇಕು. ನೀರಿನ ಸಂಪರ್ಕ ಬರಲೇಬೇಕಾದ ಸಂದರ್ಭದಲ್ಲಿ ನೀವು ಪೆಟ್ರೋಲಿಯಂ ಜೆಲ್ಲಿ ಹಚ್ಚಿಕೊಳ್ಳಬೇಕು. ಮಾತ್ರವಲ್ಲ, ನೀರು ತಾಗಿದಾಗ ಕೈಗಳನ್ನು ಉಜ್ಜಿಕೊಂಡು ಒರೆಸಿಕೊಳ್ಳುವಂತಿಲ್ಲ. ನೀವು 1 ವಾರದವರೆಗೆ ಟ್ಯಾಟೂವನ್ನ ಕಾಳಜಿ ಮಾಡಿದ್ದಲ್ಲಿ ಅದು ಯಾವುದೇ ಇನ್ಫೆಕ್ಷನ್ಗಳಿಲ್ಲದಂತೆ ಡ್ರೈ ಆಗುತ್ತದೆ. ಹಾಗೂ ಲೈಫ್ ಟೈಮ್ ಬಾಳಿಕೆ ಬರುತ್ತದೆ. ನೋಡ್ತಾ ಇದ್ದೀರಲ್ಲ, ಕಲರ್ಫುಲ್ ಟ್ಯಾಟೂ ಆಲ್ಮೋಸ್ಟ್ ರೆಡಿ. ಕೈಗಳು ಎಷ್ಟೊಂದು ಆಕರ್ಷಣೀಯವಾಯಿತು ಅಲ್ವೇ? ನಿಮ್ಮ ಕೈಗಳನ್ನ ನೋಡ್ತಾ ಇದ್ದಂತೆ ನಿಮ್ಗೆ ನೀವು ಪಟ್ಟ ನೋವೆಲ್ಲ ಮರೆತು ಹೋಗಿ ಮುಖದಲ್ಲಿ ನಗು ಮೂಡುವುದು ಖಂಡಿತ. ಬ್ಲ್ಯಾಕ್ ಹೆಡ್ ತೊಲಗಿಸಿ. 2 ಚಮಚದಷ್ಟು ಸೀತಾಫಲ ಹಣ್ಣಿನ ತಿರುಳಿಗೆ 1 ಚಮಚ ಜೇನುತುಪ್ಪ ಹಾಕಿಕೊಂಡು ಚೆನ್ನಾಗಿ ಕಲಸಿ ಮುಖದಲ್ಲಿ ಬ್ಲ್ಯಾಕ್ ಹೆಡ್ ಇರುವ ಕಡೆಗಳಲ್ಲಿ ನಿಧಾನವಾಗಿ ಸ್ಕ್ರಬ್ ಮಾಡಿಕೊಂಡು ನಂತರ ಬಿಸಿ ನೀರಿನಿಂದ ಮುಖ ತೊಳೆದುಕೊಳ್ಳಿ. ಇದರಿಂದ ಕ್ರಮೇಣ ನಿಮ್ಮ ಬ್ಲ್ಯಾಕ್ ಹೆಡ್ ಸಮಸ್ಯೆ ದೂರವಾಗುತ್ತದೆ.